ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಿಗ್ಗೆ 6:30 ಆಗ್ತಾಯಿದೆ. ಒಂಥರ ಚಳಿ ಇದೆ ವಾತಾವರಣ. ಒಂದು ರೌಂಡ್ ತೋಟದ ಕಡೆ ಓಡಾಡ್ಕೊಂಡು ಹೋಗೋಣ ಅಂತ ಬಂದೆ. ಬೆಳಿಗ್ಗೆ ತೋಟದ ಹತ್ರ ಬರೋಕ್ಕೆ ತುಂಬ ಖುಷಿಯಾಗತ್ತೆ. ಒಂಥರ ಹಸಿರು ಮಧ್ಯೆ ಓಡಾಡೋದು, ಮತ್ತು ಹಕ್ಕಿ ನೋಡಿ ಎಷ್ಟು ಚೆನ್ನಾಗಿ ಬೇರೆ ಬೇರೆ ಹಕ್ಕಿಗಳು ಕೂಗ್ತಾ ಇರುತ್ತೆ. ನಾನು ಬಂದಿರೋದು ಇವಾಗ ಹಲಸಿನಕಾಯಿ ಕೊಯ್ಕೊಂಡು ಹೋಗೋಣ ಅಂತೇಳಿ, ಹಲಸಿನ ಗುಜ್ಜಿ ಕೊಯ್ಕೊಂಡು ಹೋಗೋಣ ಅಂತ ಬಂದೆ. ಇವತ್ತು ಅಮ್ಮ ಹಲಸಿನ ಗುಜ್ಜಿ ಪಲ್ಯ ಮಾಡ್ತೀನಿ ಅಂತ ಹೇಳಿದರು. ಅದಕ್ಕೆ ಹಲಸಿನ ಮರದ ಹತ್ರ ಬಂದಿದ್ದೀನಿ. ಅಲ್ಲಿ ಕೈಗೆ ಸಿಗುವಷ್ಟು ಕೆಳಗಡೆ ಇದೆ ಅಂತ ನೋಡ್ತಾ ಇದ್ದೀನಿ. ಇಲ್ಲಿ ಚಿಕ್ಕ ಚಿಕ್ಕ ಹಲಸಿನ ಗೊಜ್ಜಿ ಎಲ್ಲ ಸುಮಾರು ಇಷ್ಟು ಮಂಗಗಳೆಲ್ಲ ತಿಂದು ಹಾಕ್ಬಿಟ್ಟಿದೆ. ಕೆಳಗಡೆ ಇರೋದೆಲ್ಲ ಮಂಗ ತಿಂದುಬಿಟ್ಟಿದೆ. ಸ್ವಲ್ಪ ಮೇಲಿದೆ ನೋಡ, ಇನ್ನು ಕೆಳಗಡೆ ಮರದಲ್ಲಿ ಇದೆಯಾ ಅಂತ ನೋಡಬೇಕು. ನೋಡಿ ಗಿಳಿಗಳೆಲ್ಲ ಇದೆ ಇಲ್ಲಿ. ಇದ್ಯಾವುದೋ ಒಂಥರ ಬಾಲ ಇರೋ ಹಕ್ಕಿ. ಬೇರೆ ಬೇರೆ ಥರ ಹಕ್ಕಿಗಳಿದೆ. ಒಂದನ್ನು ಅಟ್ಟಿಸ್ಕೊಂಡು ಹೋಗ್ತಾ ಇದೆ. ಬೆಳಿಗ್ಗೆ ಮಾತ್ರ ಎಲ್ಲ ಕಡೆ ಫುಲ್ಲು ಮಂಜು ಗೌದ್ಬಿಟ್ಟಿದೆ ನೋಡಿ. ಈಗ 7 ಗಂಟೆ ಆಗ್ತಾಯಿದ್ರು ಎಲ್ಲ ಕಡೆ ಮಂಜು ಗೌದ್ಕೊಂಡೇ ಇದೆ. ಚಳಿ ಇದೆ, ಬೆಳಿಗ್ಗೆ ತುಂಬ ಚಳಿ ಇದೆ. ಮಧ್ಯಾಹ್ನ ಆಗ್ತಿದ್ದಂಗೆ ಸೆಕೆ ಸ್ಟಾರ್ಟ್ ಆಗುತ್ತೆ, ಮತ್ತು ಸಂಜೆ ಮತ್ತೆ ತಂಪು ವಾತಾವರಣ. ಇದು ಗುಳಿಬದನೆ ಗಿಡ, ಸ್ವಲ್ಪ ಗುಳಿಬದನೆಕಾಯಿ ಹಾಕ್ಕೊಂಡಿದೆ. ಇದ್ರ ಗೊಜ್ಜು ಮತ್ತು ಹಸಿ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನಾನು ಆಲ್ರೆಡಿ ಗಾಯತ್ರಿ ಕಿಚನಲ್ಲಿ ಶೇರ್ ಮಾಡಿದ್ದೆ ಅದನ್ನು. ಇವಾಗ ಜಾಸ್ತಿ ಆಗಿಲ್ಲ, ಸ್ವಲ್ಪನೇ ಆಗಿದೆ. ಇಲ್ಲಾಂದರೆ ಅದ್ರ ಗೊಜ್ಜು ತುಂಬ ಸಾಂಬಾರು ಎಲ್ಲ ಚೆನ್ನಾಗಿರುತ್ತೆ ಅದರದ್ದು. ಇವತ್ತು ಅಮ್ಮ ಬೆಳಗಿನ ತಿಂಡಿಗೆ ಕೊಟ್ಟೆ ಇಡ್ಲಿ ಮಾಡೋದಕ್ಕೆ ಅಂತೇಳಿ ಹಲಸಿನ ಎಲೆಯಿಂದ ಕೊಟ್ಟೆನ ರೆಡಿ ಮಾಡ್ತಾ ಇದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕೊಟ್ಟೆ. ಇವತ್ತು ನಾನು ಹುಟ್ಟಿದಬ್ಬ, ಅದಕ್ಕೆ ನಿನಗೆ ಇಷ್ಟ ಆಗೋದೇ ಮಾಡ್ತೀನಿ ಅಂಥೇಳಿ ಕೊಟ್ಟೆ ಇಡ್ಲಿನ ಮಾಡ್ತಾ ಇದ್ದಾರೆ. ಅಪ್ಪ ಅಮ್ಮ ತುಂಬ ಚೆನ್ನಾಗಿ ಕೊಟ್ಟೆ ರೆಡಿ ಮಾಡ್ತಾರೆ. ನನಗಷ್ಟು ಕರೆಕ್ಟಾಗಿ ಬರಲ್ಲ, ನಾನು ಮಾಡೋಕ್ಕೆ ಕಲಿಬೇಕಂತ ಮಾಡ್ತಾ ಇದ್ದೆ ನಾನು ಕೂಡ. ಇಲ್ಲಿ ಕೊಡ್ಡಿನ ನೋಡಿ ಒಳ್ಳೆ ಮಸ್ತಾಗಿದೆ ಇಡ್ಲಿ. ಪರಿಮಳ ಕೂಡ ಒಳ್ಳೆ ಘಮ ಅಂತಿದೆ. ಕೊಟ್ಟೆ ಇಡ್ಲಿ ಒಳ್ಳೆ ಮಲ್ಲಿಗೆ ಇಡ್ಲಿ ಥರ ಆಗಿದೆ. ಅದ್ರ ಜೊತೆಗೆ ಶುಂಠಿ ಚಟ್ನಿ ಹಾಗೆ ಬಾಳೆಹಣ್ಣು ಪಾಯಸ ಸಖತ್ತಾಗಿರುತ್ತೆ ಮಾತ್ರ. ಇವಾಗ ಬಾರಿಸ್ಬೇಕು. ನೋಡಿ ಹರ್ಷಿ, ಕೊಟ್ಟೆ ಇಡ್ಲಿ ಮಸ್ತ ಇದು, ತಿನ್ನು. ಕೊಟ್ಟೆ ಇಡ್ಲಿ ಒಳ್ಳೆ ಮಲ್ಲಿಗೆ ಇಡ್ಲಿ ಆಯಿತು. ಕೊಟ್ಟೆ ಇಡ್ಲಿಗೆ ಫೋನ್ ಮಾಡ್ತೀಯ? ಮಸ್ತ ಇದೆ. ಈ ಪರಿಮಳನೂ ಬರ್ತಾಯಿದ್ದು ಒಳ್ಳೆ. ಕೊಟ್ಟೆ ಇಡ್ಲಿ, ಶುಂಠಿ ಚಟ್ನಿ, ಬಾಳೆಹಣ್ಣು ಪಾಯಸ. ಅಪ್ಪ ಬ್ಯಾಡಗೆ ಮೆಣಸು ತೊಗೊಂಡು ಬಂದಿದ್ರು. ಇವಾಗ ಮಳೆಗಾಲದ ತಯಾರಿ ಸ್ಟಾರ್ಟ್ ಆಗುತ್ತಲ್ಲ, ಸ್ವಲ್ಪನೇ ತೊಗೊಂಡು ಬಂದಿದ್ರು, 1-2 kg.
ಇನ್ನೂ ತರಬೇಕು ಅಂತ ಹೇಳ್ತಾ ಇದ್ರು ಅಮ್ಮ. ಈಗ ಅದನ್ನೆಲ್ಲ ತೊಳೆದು ಒಣಗಿಸ್ತಾ ಇದ್ದಾರೆ. ತುಂಬ ಧೂಳಿರುತ್ತಲ್ಲ ಮೆಣಸಿಗೆಲ್ಲ, ಅದಕ್ಕಾಗಿ ಮೆಣಸೆಲ್ಲ ತಂದು ಇವಾಗ ಕ್ಲೀನಾಗಿ ತೊಳೆದು ಒಣಸ್ಕೊಳ್ಳೋದು, ಹಾಗೆ ಸಂಡಿಗೆ ಮೆಣಸೆಲ್ಲ ಮಾಡ್ಕೊಳ್ಳೋದು, ಸಂಡಿಗೆ, ಹಪ್ಪಳ, ಹುಣಸೆ ಹಣ್ಣೆಲ್ಲ ತಂದು ಅದನ್ನ ಉಪ್ಪು ಖಾರ ಎಲ್ಲ ಹಾಕಿ ರೆಡಿ ಮಾಡೋದು, ಇದೆಲ್ಲ ಇದೇ ಟೈಮು. ನೋಡಿ ಇಲ್ಲಿ ಸಂಡಿಗೆ ಮೆಣಸು ಕೂಡ ರೆಡಿ ಆಗ್ತಾ ಇದೆ. ಒಂದು ರೌಂಡ್ ಮಾಡಿಟ್ಟಿದ್ದಾರೆ, ಇನ್ನೊಂದಿಷ್ಟು ಮಾಡ್ತಾ ಇದ್ದಾರೆ. ಈ ರೀತಿ ಗೋಕರ್ಣ ಮೆಣಸು ತೊಗೊಂಡು ಬಂದು ಸಂಡಿಗೆ ಮೆಣಸು ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ. ಅದನ್ನ ಮಜ್ಜಿಗೆ ಅನ್ನದ ಜೊತೆಗೆ ಕರ್ಕೊಂಡು ತಿನ್ಬೋದು, ಇಲ್ಲ ಹಸಿ ತಂಬಳಿ ಇದಕ್ಕೆಲ್ಲ ಒಗ್ಗರಣೆಗೆ ಹಾಕ್ಬೋದು. ಪರಿಮಳ ಕೂಡ ಗಮ್ ಅಂತಿದೆ. ಇದು ತುಂಬಾ ಚೆನ್ನಾಗಿ, ತುಂಬ ಸುಲಭವಾಗಿ ಮಾಡಿದ್ದಾರೆ. ಹೇಗೆ ಮಾಡಿದ್ದಾರೆ ಅನ್ನೋದನ್ನು ಗಾಯತ್ರಿ ಕಿಚನಲ್ಲಿ ಶೇರ್ ಮಾಡ್ತೀನಿ, ನೀವು ಅಲ್ಲಿ ಚೆಕ್ ಮಾಡ್ಕೋಬೋದು. ತುಂಬ ಸುಲಭವಾಗಿ ಮಜ್ಜಿಗೆ ಮೆಣಸನ್ನ ಮನೇಲಿ ಹೇಗೆ ರೆಡಿ ಮಾಡ್ಕೋಬೋದು ಅಂತೇಳಿ. ಅದಕ್ಕೆ ಜಾಸ್ತಿ ಬೇರೆ ಏನೂ ಐಟಮ್ ಬೇಕಾಗಲ್ಲ, ಒಂದು 2 ರಿಂದ 3 ವಸ್ತು ಅಷ್ಟೇ ಬೇಕಾಗುತ್ತೆ. ಹಾಗೆ ಅಮ್ಮ ಇವತ್ತು ನನ್ನ ಹುಟ್ಟಿದ ಹಬ್ಬ ಅಂತೇಳಿ ಮೈಸೂರು ಪಾಕ್ ಮಾಡ್ತೀನಿ ಅಂತ ಮಾಡ್ತಾ ಇದ್ದಾರೆ. ಬೇಡ ಅಂತ ಹೇಳ್ತಾ ಇದ್ದೆ, ಆದರೂ ಅಮ್ಮ ಕೇಳ್ತಾ ಇಲ್ಲ. ಮೈಸೂರು ಪಾಕ್ ಮಾಡ್ತೀನಿ, ತುಂಬ ಇಷ್ಟ ಅಂತೇಳಿ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಮಾಡ್ತಾರೆ ಮಾತ್ರ ಅಮ್ಮ ಮೈಸೂರು ಪಾಕನ್ನು. ಈ ಕಡಲೆ ಹಿಟ್ಟು ನೋಡಿ, ಇವಾಗ ಚೆನ್ನಾಗಿ ಇದನ್ನು ಹುರ್ಕೋಬೇಕು. ಡ್ರೈ ಆಗಿನೇ ಇದನ್ನ ಹುರ್ಕೋಬೇಕು. ಒಳ್ಳೆ ಪರಿಮಳ ಬರ್ತಾ ಇದೆ ಇವಾಗ. ಇವಾಗ ಚೆನ್ನಾಗಿ ಹುರ್ಕೊಂಡಿದ್ದಾಯಿತು. ಪೂರಿ ತೆಕ್ಕೊಳ್ಳೋಣ. ಎಷ್ಟು ಪೀಸ್ ಹಾಕ್ಬೇಕು? ಒಂದಕ್ಕೆ 2 ಹಾಕ್ತಾ, ಒಂದು 81 ಹಾಕ್ತದೆ. ರಾಶಿ ಬೇಳೆ ಇರ್ತದೆ, 81 ಅದು ಸೀಡಿ ರಾಶಿ ಚಟ್ನಿ ಸಿಹಿ ಆಗ್ಬಿಟ್ಟು ಕೆಲವು ಅನಿಸ್ತಿದೆ, ಮುಖ ಕಟ್ತು ರಾಶಿ ಸೇರಿ. ಅಮ್ಮ ಇದರಲ್ಲಿ 1 ಪ್ರಮಾಣದಷ್ಟು ಕಡಲೆ ಹಿಟ್ಟನ್ನು ಹುರ್ಕೊಂಡಿದ್ದಾರೆ. ಅದೇ ಪಾತ್ರೆಯಲ್ಲಿ 1/2 ಸಕ್ಕರೆಯನ್ನು ತೊಗೊಳ್ತಾ ಇದ್ದಾರೆ. ಈಗ ಸಕ್ಕರೆ ಪಾಕ ಮಾಡೋದಕ್ಕೆ ಅಂತೇಳಿ ಒಂದು ಕಡಾಯಿಗೆ ಹಾಕಿಬಿಟ್ಟು ಮುಳುಗುವಷ್ಟು ನೀರು ಹಾಕ್ಕೊಂಡ್ಬಿಟ್ಟು ಪಾಕ ರೆಡಿ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ತುಪ್ಪ ಕೂಡ ಅಳತೆ ಮಾಡ್ತಾ ಇದ್ದಾರೆ. ಅದೇ ಬೌಲಲ್ಲಿ 1 ಬೌಲಷ್ಟು ತುಪ್ಪನ ಇಲ್ಲಿ ಬಿಸಿ ಮಾಡ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ದಾರೆ ಅಮ್ಮ. ಸ್ವಲ್ಪ ಹಿಟ್ಟು ಹಾಕೋತಿ ನೋಡಿ, ಪಾಕ ಬಂತ. ಈಗ ಮುಗುಲಂಗೆ ಮಾಡ್ಕೊತಾರೆ ನೀವು ಮುಗುಲು ಪಾಕ ಹಾಕು. ಈಗ ಸ್ವಲ್ಪನೇ ಹಿಟ್ಟು ಹಾಕಂದ ಹೇಳ್ತಿದ್ದಾಳೆ. ಹಿಟ್ಟು ಸಾಕು ಮತ್ತೆ ಆ ಕಡೆ. ಈಗ ಇದೆಲ್ಲ ಕರಗ್ತದೆ, ಆವಾಗ ತುಪ್ಪ ಹಾಕು. ತುಪ್ಪ ಹಾಕುವ ಈಗ. ಒಂದರಿ ಬಂದು ಈಗ ಕೇಳ್ಕೊಳ್ಳು ಚಲೋ ಅಂತಾರೆ. ಇದಕ್ಕೆ ಹಾಕೋಷ್ಟು ಹಿಟ್ಟಿಗೆ ತುಪ್ಪ ಹಾಕುವ ಈಗ. ಹಿಟ್ಟಿಗೆ ತುಪ್ಪ ಹಾಕು ಅಂದರೆ ಕಾಳು ಹಾಕು. ಈಗ ಕೊರಿಸೋರಿಗೆಲ್ಲ ಹಂಗೆ ಹೇಳ್ಕೊಟ್ಟು ಚಲೋ ಅಂತಾರೆ. ಕಾಳೆಲ್ಲ ಆಗದಿದ್ದಂಗೆ ಚಲೋ ಆಗ್ತದೆ. ಗಂಟೆಲ್ಲ ಅಂತೀರಿ. ಅಮ್ಮ ಹೇಳಿರುವ ಈ ಟಿಪ್ಸ್ನ ಫಾಲೋ ಮಾಡಿಬಿಟ್ಟು ನೀವು ಮೈಸೂರು ಪಾಕ್ ಮಾಡಿ ನೋಡಿ. ಎಂಥ ಮೈಸೂರು ಪಾಕ್ ಮಾಡೋಕ್ಕೆ ಬರ್ದಿದ್ದವರು ಕೂಡ ತುಂಬ ಚೆನ್ನಾಗಿ ಮೈಸೂರು ಪಾಕನ್ನ ಮಾಡ್ತೀರಾ. ಹಿಟ್ಟನ್ನ ಹಾಕ್ಕೊಳ್ತಾ ತುಪ್ಪ ಹಾಕ್ತಾ ತಿರುಗಿಸ್ತಾ ಮಾಡೋದು ಒಂದು ವಿಧಾನ ಆದರೆ, ಅದು ಹೊಸದಾಗಿ ಮಾಡೋರಿಗೆಲ್ಲ ಕಷ್ಟ ಆಗುತ್ತೆ. ಕೆಲವೊಮ್ಮೆ ಗಂಟೆಲ್ಲ ಆಗಿಬಿಡುತ್ತೆ. ಆದರೆ ಬಿಸಿ ಮಾಡಿಕೊಂಡು ತುಪ್ಪನ ಈ ರೀತಿ ಕಡಲೆ ಹಿಟ್ಟಿಗೆ ಹಾಕ್ಕೊಂಡು ಪೇಸ್ಟ್ ಮಾಡಿಬಿಟ್ಟು ಹಾಕೋದ್ರಿಂದ ಯಾರು ಬೇಕಾದರೂ ಮಾಡ್ಬೋದು. ತುಂಬ ಚೆನ್ನಾಗಿ ಮೈಸೂರು ಪಾಕ ರೆಡಿ ಮಾಡ್ಕೋಬೋದು. ತುಪ್ಪ ಹಾಕಿ ಕಡಲೆ ಹಿಟ್ಟು ಪೇಸ್ಟ್ ರೆಡಿ ಮಾಡ್ಕೊಂಡಿರ್ತೀವಲ್ಲ, ಅದರ ಅರ್ಧ ಪ್ರಮಾಣದಷ್ಟು ಇಲ್ಲಿ ಹಾಕಿ ಮತ್ತೆ ಬಿಸಿ ಬಿಸಿ ತುಪ್ಪನ ಈ ರೀತಿ ಹಾಕ್ಕೋಬೇಕು. ಮತ್ತೆ ಸ್ವಲ್ಪ ಅದನ್ನ ಹಾಕಿ ಮತ್ತೆ ಪುನಃ ಬಿಸಿ ಬಿಸಿ ತುಪ್ಪನ ಹಾಕ್ಕೋಬೇಕು. ನೋಡಿ, ಈ ರೀತಿ ಉಬ್ಬಿ ನೊರೆ ಬರುತ್ತೆ. ಒಂದೇ ಸರಿ ನಾವು ಕರ್ಡ್ಕೊಂಡಿರೋದಿರುತ್ತಲ್ಲ, ಅದನ್ನ ಹುಯ್ಕೊಂಡ್ಬಿಡಬಾರ್ದು. ಸ್ವಲ್ಪ ಹಾಕ್ಕೊಂಡು ಈ ರೀತಿ ತುಪ್ಪ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಏಲಕ್ಕಿ ಪುಡಿ, ಇದಕ್ಕೆ ತುಪ್ಪನ ನೋಡಿಕೊಂಡು ಹಾಕ್ಕೋಬೇಕು. ಮೊದಲೇ ತುಪ್ಪನ ಬಿಸಿ ಮಾಡಿ ಇಟ್ಕೊಂಡ್ಬಿಡಬೇಕು. ಒಂದು ರೌಂಡ್ ಹಿಟ್ಟು ಹಾಕ್ಕೊಳ್ಳೋದು, ತುಪ್ಪ ಹಾಕ್ಕೊಳ್ಳೋದು, ನೋಡ್ಕೊಳ್ತಾ ತುಪ್ಪನ ಸೇರಿಸ್ಕೊಳ್ತಾ ಹೋಗ್ಬೇಕು.
ಅಂತ ಬಂದಕ್ಕೆ ಸಿಗರೇಟ್ ಗುರ್ತು ಹಾಕೊಂಡಿದ್ದೀರ ಎಂತ ಹಾಕಿದ್ದು ಸೋಡಾ ಗುರು ಮ್ಯಾಲ್ಕೊಂಡು ಕೊಡ್ತದ ನೋಡಿ ಒಂದ್ಸರಿ ರೈಟ್ ಸೈಡಿಗೆ ತಿರ್ಸ್ಕೋಬೇಕು, ಒಂದ್ಸರಿ ಲೆಫ್ಟ್ ಸೈಡಿಗೆ ತಿರ್ಸ್ಕೋಬೇಕು. ಕೆಳ ಬಿಟ್ಕೊಂಡು ಬರಬೇಕು, ಎಲ್ಲಾನು ಒಂದೇ ಕಡೆ ಬರಬೇಕು, ಒಂದಾಗಬೇಕು. ಅಲ್ಲಿವರೆ ನಾವು ಈ ರೀತಿ ಕೈ ಬಿಡ್ದಿರೋ ಹಾಗೆ ತಿರ್ಸ್ತಾನೇ ಇರಬೇಕಾಗತ್ತೆ. ಒಂದ್ಸರಿ ಎಡಗಡೆ ಒಂದ್ಸರಿ ಬಲಗಡೆ ಈ ರೀತಿ ತಿರ್ಸ್ತಾನೆ ಇರಬೇಕು, ಕೈ ಬಿಡಬಾರ್ದು ಈ ಟೈಮಲ್ಲಿ. ಆವಾಗ ಒಳ್ಳೆ ಒಟ್ಲು ಬಂದು ಬರುತ್ತೆ. ಕೊನೆಯಲ್ಲಿ ಒಂದು ಸ್ವಲ್ಪ ಸೋಡಾ ಹಾಕ್ಕೋಬೇಕು, ಒಂದೆರಡು ಚಿಟಿಕೆಯಷ್ಟು. ಚೆನ್ನಾಗಿ ಉಬ್ಬು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅವಾಗ. ಇವಾಗ ತಳ ಬಿಡೋದಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ, ಪೂರ್ಣ ಬಿಟ್ಕೊಂಡು ಬರ್ತಾ ಇದೆ ಈ ಟೈಮಲ್ಲಿ. ಹೊಡಿಯೋಕೆ ಹೋಗ್ತು ಕಟ್ಟು ಸುರು ಗೊತ್ತಿದೆ ತನಿ ಕಂಡು ಕಂಡುಬಿಟ್ಟಿದ್ದೇನೆ ತೆಗೆಯವ. ನಾವೊಂದು ಬರೀ ನೋಡಿ ಇವಾಗ ತುಪ್ಪ ಸವರ್ಕೊಂಡಂಥ ಪ್ಲೇಟಿಗೆ ಇದನ್ನು ಸುರ್ಕೋಬೇಕು. ಸ್ವಲ್ಪ ಗುಂಡಿ ಇರಬೇಕು ಪ್ಲೇಟು, ಇಲ್ಲ ಅಂದರೆ ಮೈಸೂರು ಪಾಕ್ ದಪ್ಪ ದಪ್ಪ ಬರಲ್ಲ, ತೆಳುವು ಆಗಿಬಿಡುತ್ತೆ. ಸ್ವಲ್ಪ ದಪ್ಪನೇ ಇದನ್ನ ಹಾಕ್ಕೋಬೇಕಾಗತ್ತೆ. ಪೇಪರ್ ತೋದಾರ ತಕೊಂಬರಿ ಹೋಗಿ ತಂಗಿ ಆ ಪೇಪರ್ ಬಟರ್ ಪೇಪರ್ ತಕೊಂಬರಿ ಹೋಗಿ ಗಂಗೆ ತೋದ. ಇವಾಗ ಇದನ್ನ ಬಿಸಿ ಬಿಸಿ ಇರುವಾಗಲೇ ಕಟ್ ಮಾಡ್ಕೊಂಡ್ಬಿಡ್ಬೇಕು. ಬಾಳೆ ಎಲೆಗೆ ತುಪ್ಪ ಸವರ್ಕೊಂಡು ಮೇಲಿಂದ ಒತ್ತಬೇಕು, ಇಲ್ಲ ಬಟರ್ ಪೇಪರ್ ಇದ್ದರೆ ಅದರಿಂದ ಒತ್ಕೋಬೇಕು. ಬಿಸಿ ಬಿಸಿ ಆಗಿರುತ್ತಲ್ಲ ಅದು. ಬಟ್ಲಲ್ಲೇ ಇದು ಮಾಡ್ಬೇಕು. ಅಮ್ಮನ ಮೈಸೂರು ಪಾಕ್ ರೆಡಿ ಆಗೋಗಿದೆ ನೋಡಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬರ್ತಡೆಗೆ ನೋಡಿ ಅಮ್ಮ ಮೈಸೂರು ಪಾಕ್ ಮಾಡಿಕೊಟ್ಟಿದ್ದಾರೆ. ಕೇಕ್ ಬದಲಿಗೆ ಇವತ್ತು ಮೈಸೂರು ಪಾಕ್ ಕಟಿಂಗ್ ಮಾಡಿದ್ದು ಸಕ್ಕ ಟೇಸ್ಟಿಯಾಗಿತ್ತು. ಮಾತ್ರ ಪಾಕ್ ಅಂತೂ ತುಂಬಾ ಟೇಸ್ಟಿಯಾಗಿತ್ತು. ಇವಾಗ ಮೈಸೂರು ಪಾಕ್ ಕಟ್ ಮಾಡಿಬಿಟ್ಟು ಎಷ್ಟೊಂದು ಜನರಿಗೆ ಕೊಟ್ಟಿದ್ದಾಯ್ತು ಇವತ್ತು ಮನೆಯಲ್ಲಿ. ಗಂಗೆಗೆ, ಹನುಮಿಗೆ, ರಾಜುಗೆ ಮನೆಯಲ್ಲೇ. ಅದು ಹನುಮಿ ಕಲರು ಚಲೋ ಬಂದು ಸ್ವೀಟು ಕರೆಕ್ಟಾಗ ಇದು ಜಾಸ್ತಿ ಸಿಹಿ ಹಪ್ಲಾಗ ಎಷ್ಟೇ ಸ್ವೀಟ್ ಇರೋ ಚಲೋ ಆಗ್ತು. ಒಳ್ಳೆ ಇದು ಮೈಸೂರು ಪಾಕ್. ಬರ್ತಡೆಗೆ ಮಾಡೋದು ಹಂಗಂತೂ ಹಪ್ಪಿ ಆಗುತ್ತೆ ಇವತ್ತು ಮಾಡಿ. ಹೌದು, ಮೈಸೂರು ಪಾಕ್ ರಾಶಿ ರುಚಿ ಇದು. ರಾಶಿ ಖುಷಿ ಆಗ್ತಿ ಈ ವರ್ಷ ನನಗೆ. ನಿಂಗಳ ಸಂತಿಗೆ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊತಿದ್ದೆ. ಹೌದು, ಜನ್ಮ ಕೊಟ್ಟವ್ರು ಬನ್ನಿ ಜನ್ಮದಿನದ ಆಚರಣೆ ಮಾಡ್ಕೊತಿದ್ರೆ ರಾಶಿ ಖುಷಿ ಆಯ್ತು. ಇದು ಸಿಕ್ಕುತ್ತಿಲ್ಲ ಯಾವಾಗೂ, ಈ ಚಾನ್ಸ್ ಯಾವಾಗೂ ಸಿಗ್ತಿಲ್ಲ ನೋಡಿ. ಕಡಿಮೆ ತುಪ್ಪ ಬಳಸ್ಬಿಟ್ಟು ಮಾಡಿದಂಥ ಮೈಸೂರು ಪಾಕ್. ತುಪ್ಪನ ಕಡಿಮೆ ಹಾಕ್ಬಿಟ್ಟು ಮಾಡಿದ ಮೈಸೂರು ಪಾಕ ಆದರೂ ಸ್ವಲ್ಪ ಸ್ವಲ್ಪ ತುಪ್ಪ ಇದೆ ಇಲ್ಲಿ. ಟೇಸ್ಟ್ ಮಾತ್ರ ಸಖತ್ತಾಗಿದೆ. ಕಲರ್ ಕೂಡ ನೋಡಿ, 3 ಕಲರ್ ಬಂದಿದೆ ಇಲ್ಲಿ. ಒಟ್ಲು ಕೂಡ ಬಿಟ್ಟಿದೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ, ಖಂಡಿತ ಇಷ್ಟ ಆಗುತ್ತೆ. ಅಮ್ಮ ಹಲಸಿನಕಾಯಿ ಪಲ್ಯ ಮಾಡೋದಕ್ಕೆ ಅಂತ ಇಲ್ಲಿ ಬೇಯಿಸೋದಕ್ಕೆ ಇಟ್ಕೊಂಡಿದ್ದಾರೆ. ಹಾಗೆ ನಮ್ಮ ಕಡೆ ಹಾಲು ಕಾಯಿಸೋದಕ್ಕೆ ಇಟ್ಟಿದ್ದಾರೆ ನೋಡಿ. ಎಮ್ಮೆ ಹಾಲು ಎಷ್ಟು ಬೆಳ್ಳಗಿದೆ. ಮಜ್ಜಿಗೆ ಅಂತೂ ತುಂಬ ಚೆನ್ನಾಗಾಗತ್ತೆ. ಈ ಕಡೆ ಸಾಂಬಾರು ಎಮ್ಮೆ ಹಾಲು ಬಳಸಿದ್ರೆ ತುಂಬ ವರ್ಷ ಆಗಿತ್ತು. ಮುಂಚೆ ಇಲ್ಲೆಲ್ಲ ಎಮ್ಮೆ ಇತ್ತು, ಚೆನ್ನಾಗಿರ್ತಿತ್ತು. ಈ ಎಮ್ಮೆ ಹಾಲಲ್ಲಿ ಕಾಫಿ ಎಲ್ಲ ಮಾಡ್ಕೊಂಡು ಕೂಡ ಸಖತ್ತಾಗಿರುತ್ತೆ. ಮೊಸರು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ತುಪ್ಪನೂ ಅಷ್ಟೇ ಬಿಳೆ ಬಿಳೆ ಕಲರಲ್ಲಿ ಇಲ್ಲೇ ಹೆಚ್ಚಿದ್ದೆ, ಇಲ್ಲಿ ಅಜ್ಜಿ ಮನೇಲಿ ಇದ್ದೆ. ಅವಾಗ ನೀವು ಆಯಿ ಆಮೇಲೆ ಬಾ. ಈಗ ಆಯಿ ನಮ್ಮದು ಎಲ್ಲ ಮದುವೆಯಾಗ ನಡೆದ್ರು, ಇಲ್ಲಿ ಯಾರು ಇಲ್ಲ. ಅವಾಗ ಸೊಪ್ಪು ತರಕ್ಕೆಲ್ಲ ಬಂದಿದ್ಯಲ್ಲ ಒಂದ್ಸಲ ನೀನು ನಿನ್ ತಂಗಿ. ಇಲ್ಲ, ಆವಾಗ ಗುರುಗಳೆಲ್ಲ ಗೊತ್ತಿದ್ರು, ಯಾವಾಗೂ ಬರುದೇ ಗೊತ್ತು. ಮೊದ್ಲು ಯಾವಾಗ ಗುರುಳು ಬರ್ತಿದ್ರು? ಸರಿದ ಆವಾಗ ಮತ್ತೆ ಇಲ್ಲೇ ಒಳ್ಳೆಗೆ ಕಂತಿತ್ತು ನಮ್ಗೆ. ನಮಗೂ ಚಲೋ ಆಗ್ತಿತ್ತು. ನೀವು 2 ಜನ ಇದ್ರಿ.
ಹಂಗಾಗಿ ಸುದ್ದಿ ಹೇಳೋದಕ್ಕೆಲ್ಲ ಮಜಾ ಆಗ್ತಿತ್ತು ಸಂಜೆ ಎಲ್ಲ ಅವರು ಕೂತ್ಕೊಂಡು. ಮತ್ತೆ ಅವರು ಇದ್ರು 3 ಜನ ಅವಾಗೆ. ಅವ್ರನ್ನೆಲ್ಲ ಅವ್ರ ಈಗ ಈಗೆಲ್ಲ ದುಬೈದಲ್ಲಿ ಅಲ್ಲಿ ಇಲ್ಲಿ ತಮ್ಮನ ಕಡೆರು. ತಮ್ಮನ ಕಡೆ ಅಮೆರಿಕದಲ್ಲಿ ಅವ್ರೆ. ಹೌದಯ್ಯ. ನಿನ್ ಸಂಗಡ ಬಂದಿತ್ತಲ್ಲ ಚಿಕ್ಕಮ್ಮನ ಮಗಳು, ಅದೆಲ್ಲ ಮದುವೆ ಆಗದ್ಯಾ? ಎಲ್ಲದೀಗ ಹೌದೆಲ್ಲ ಮದುವೆಯಾಗಿದ್ದು ಅವ್ರದ್ದು. ಅವ್ರು ಕಡ್ಲೆ ಮದುವೆ ಕೊಡ್ತಾರೆ. ಮಾವಿನಕಾಯಿ ತಮ್ಮಳು ಮಸ್ತ ಇದಲ್ಲ, ಒಳ್ಳೆ ಪ್ರಮಾಣ ಬರ್ತಾ ಇದ್ದು. ಹೌದಾ? ನುಗ್ಗೆಕಾಯಿ ಹುಳಿ, ನುಗ್ಗೆಕಾಯಿ, ನುಗ್ಗಿಕಾಯಿ. ಆಯ್ತು. ಹ್ಮ್ ಹಲಸಿನಕಾಯಿ ಪಲ್ಯ. ಹಲಸಿನಕಾಯಿ ಪಲ್ಯ ಈ ವರ್ಷದ ಮೊದಲನೇ ಹಲಸಿನಕಾಯಿ ಪಲ್ಯ. ಈಗ ಊಟದ ಸಮಯ, ಊಟ ಮಾಡ್ತೀವಿ. ಹಾಗೆ ಊಟ ಮಾಡಾದ್ಮೇಲೆ ಹನ್ವಿ ಕೂಡ ಅವ್ರ ಮನೆಗೆ ಹೊರಟ್ಬಿಟ್ಲು, ಬಸ್ಸಿ ಲೇಟ್ ಆಗತ್ತೆ ಅಂತೇಳಿ. Happy birthday to you, Gayatri. Happy birthday to you, Gayatri. Happy birthday to you. ಊಟ ತೆಕ್ಕೊಂಡ್ಯಾ? ನೀನು ತಿನ್ಸಿದ ಅಲ್ಲೇ. Happy birthday to you. ನೋಡು ಇಟ್ಕೊಟ್ಟಿನ ಅಂತ ಗೊತ್ತಿದೆ. ನೋಡು ವಿಚಾರ ಫೋಟೋ ಹ್ಯಾಪಿ ಬರ್ತ್ಡೇ ರಶಿ, ಖುಷಿ ಆಯ್ತು. ಅದು ನೋಡಿ ಇಷ್ಟೊಂದು ಸ್ವೀಟ್ ಎಲ್ಲ ಮಾಡಿದ್ದಾರೆ. ಮೈಸೂರು ಪಾರ್ಕು. ಹ್ಯಾಪಿ ಬರ್ತ್ಡೇ ಟು ಯು. ನೋಡೆ ಅದು ಕೂಡ ಕೊಟ್ಟರು. ಅಮ್ಮ ಚಲೋ ಇದೆಯಾ ನಿಮಗೆ? ಚಲೋ ಆಯ್ತು. ಅದೇ ಅಡ್ಡಿಗೆ ಆಯ್ತಾ? ಕೊಟ್ಟಿದ್ದು ಆಯ್ನಿಟ್ಟು. ಹ್ಯಾಪಿ ಬರ್ತ್ಡೇ ಇಬ್ರು ಕೂತ್ಕೊಳ್ಳಿ, ನಮಸ್ಕಾರ ಮತ್ತೆ. ಹೌದಾ? ಹ್ಯಾಪಿ ಬರ್ತ್ಡೇ ಚಲೋ ಆಗ್ಲಿ. ಗಾಯತ್ರಿ ಹ್ಯಾಪಿ ಬರ್ತ್ಡೇ. ನಿಮ್ ಸುಖ ಜೀವನ ಆಗ್ಲಿ, ಎಲ್ಲರೂ ಚಲೋ ಆಗ್ಲಿ. ನಿಮ್ಮಿಬ್ಬರ ಆಶೀರ್ವಾದ ಯಾವಾಗೂ ಇರ್ಲಿ. ಚಲೋ ಆಗ್ಲಿ. ಐಸ್ ಕ್ರೀಮ್ ಅಷ್ಟು ತಿಂದಾಗ ಕಡೆ ಎಲ್ಲ ತಿನ್ಕಪ್ಪಲ್ ಆರುಷಿ ಕೊಡ್ಸಿ ಡ್ರೆಸ್ಸು. ಅಪ್ಪ ಡ್ರೆಸ್ ಫಸ್ಟ್ ಇದನ್ನ ಕಪ್ಪಲ್ಲಿ ಹಾಕೊಡ್ತೇನೆ. ಇದೆ ಮತ್ತೆ ನಂಗೋಗೆಲ್ಲ ಬೇಡ. ನಾನು ತಿಂದೆ ಅಲ್ಲ, ಈ ಇದಕ್ಕೆ ತಿಂಬದಕ್ಕೆ ನೀನು ತಿಂದು. ಎಲ್ಲಿ ಪೂರ್ಣ ಹಸಿರಾಗಿದ್ದಾನೆ ಈ ಗಿಡನೇ. ಅವನು ಒಂದು ಬೆಳೆದ್ರೆ ಅವನೇ ಬೆಳೀತಕ್ಕಲ್ದ. ಅಲ್ದಾನೆ ಗಾಯತ್ರಿ ಇಪ್ಪತ್ತಲ್ಲ ಯಾರದು ಬಲಿಕೆ ಹೇಳೋದು ಇವತ್ತಾಗಲಿ ಕಾಸು ಇದ್ರ ಹೆಸರು ಎಂತದೆ? ನೀವೇ ಅದಿತ್ತ ಯಪ್ಪ ಆರುಷಿ ದನಂದ್ ರಾಶಿನೇ ಬಂದು ಓಡಿಸ್ಲಕ್ಕು ಬಾ. ಎಲ್ಲರೂ ಬಿದ್ದು ಅಯ್ಯಪ್ಪ ಕಳ್ಳದನ ತೋಟ ಪೂರ್ಣ ದನವೇ ಇದ್ದಂಗಿತ್ತು. ಸಣ್ಣ ಸಣ್ಣ ಕರನ ಇದ್ದಪ್ಪ. ಯಾರ ಮನೆ ಇದ್ದಾನ?
ಹಾಂ ಹಾಗೆ ಬರ್ಡೇ ದಿವಸ ಅಪ್ಪ ಅಮ್ಮನ ಜೊತೆಗೆ ಒಂದು ಸುಂದರವಾದಂಥ ಪ್ಲೇಸಿಗೆ ಹೋಗಿದ್ದೆ. ಅದು ಯಾವುದು ಏನು ಅನ್ನೋದು ಕೂಡ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ. ಇವಾಗ ಸ್ವಲ್ಪ ಮಾತ್ರ ನೋಡ್ಬೋದು. ಶಾಪಿಂಗ್ ದೋಣಿ ಇತ್ತು ಆ ನೀರು 85 ನೀರು ಬಂದಿತ್ತಲ್ಲ ನಿನ್ಗೆ ಗೊತ್ತಿಲ್ಲ ನಾಗ ಆಗ ನೀರು ಬಂದ ಈ ಮಾನ್ಸೂರಲ್ಲಿ ಎಷ್ಟು ಜನ ತಗೊಂಡೋಗಿ ಗೋಪಾಲ ದೇವಸ್ಥಾನ ಬಿಟ್ಟಿದ್ದೆ. ಹೌದಾ? ಅಲ್ಲಿ ಗೋಪಾಲ ದೇವಸ್ಥಾನ ಉಂಟಲ್ಲ, ಅವ್ರ ಪಾಪ ಎಲ್ಲ ಮುಳ್ಕೊಳ್ತಾರೆ. ಕೆಲವು ಮನೆ ಹತ್ತಿರ ಒಳಗೆ ದೋಣಿ ತಗೊಂಡೋಗಿ ಈಗ ಒಳಗೆ ಮೇಲೆ ಹತ್ತಾರಲ್ಲ, ಅಲ್ಲಿಂದ ಸೀದಾ ಮುದುಕಿರು ಇಳಿಸ್ಕೊಂಡು ದೋಣಿ ಇಳಿಸ್ಕೊಂಡು ಅವರಿಗೂ ದೋಣಿ ಬಿಡ್ಕೋತದೆ. ನೆಗೆ ಹೊಡೆತ್ರು ಈಗ ದೋಣಿ ಬಿಡ್ಕೊ ಬರ್ಬೇಕಾಗಿತ್ತು ಒಂದ್ ಮನೆಯಿಂದ ಒಂದ್ ಮನೆಗೆ. ಅಲ್ಲಿಗೆ ಅಲ್ಲ ಬರೀತೇನುವ ಗಾಡಿ ಮುಂದೆ ಕೊಳ್ಳಿ ಮನೆಯಿಂದ ಬರ್ಬೇಕು. ಮಾಯನ್ಕುರ ಹೋದ್ವಲ್ಲ ನಾವು, ಅಲ್ಲಿ ವಾಪಸ್ ನಮ್ಮ ಊರಿಗೆ ಚಿನ್ಕೊಂಡು ಹೋಗ್ಬೇಕಿದ್ರೆ ಈ ಹಸಿಗಳ ಸಿಕ್ತು, ದಗ ದಗ ಅಲುತ್ತದೆ, ನೆಲ ಕೊಚ್ಚುದೇ ಇಲ್ಲ. ನೀರು ಸಳ 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 ನೀರು ಬರ್ತದೆ. ನೀರು ಜೋರು ನೀರು ಜೋರು ಬೆಂಡ್ ಬಂದ್ಬಿಟ್ಟಿತ್ತು. ಅಪ್ಪಂಗೆ ಬೋಟ್ ಮೇಲೆ ಬಂದ್ಮೇಲೆ ನೋಡಿ ಹಳೆ ಮೆಮೊರೀಸ್ ಎಲ್ಲ ನೆನಪಾಗ್ತಾ ಇದ್ದು. ನಾ ಹುಟ್ಟಕ್ಕಿಂತ ಮೊದ್ಲನೇ ಸ್ಟೋರಿ. ನಾ ಹುಟ್ಟಕ್ಕಿಂತ ಮೊದ್ಲನೇ ಸ್ಟೋರಿ. ಮಾತ್ರ ಸಖತ್ ನೇಚರ್ ನೋಡ. ಮೇಲೆ ಹಕ್ಕಿ ಹಾರ್ತಿದ್ದು, ಸೂರ್ಯಾಸ್ತ ಆಗ್ತಾ ಇದ್ದು, ಕೆಳಗೆ ನೀರು, ಸೂರ್ಯಾಸ್ತ ರಾಶಿ ಚಲೋ. ಅಲ್ಲಿ ಹಂಚಿನ ಕಾರ್ಖಾನೆ ರಾಶಿ ಚಲೋ. ಬೆಳ್ಳಕ್ಕಿ ಎಲ್ಲ ಮನೆ ಹಕ್ಕಿಗಳು ಹಾರ್ತಾ ಇದೆ ನೋಡಿ. ಒಳ್ಳೆ ಸಖತ್ ನೇಚರ್ ಮಾತ್ರ. ಯಾರಿಗೆ ಇದಿಷ್ಟ ಆಗ್ತಿದ್ದಾರೆ ಯಾರೇ ಆರುಷಿ ಅಂತೂ ಖುಷಿಯಾಗಿ ನಿದ್ರೆ ಮಾಡ್ಬಿಡ್ತು ನೋಡಿ. ಆರುಷಿ ಖುಷಿಯಾಗಿ ಅಲ್ಲೇ ಹೋಗಿ ಮಲ್ಕೊಂಡ್ಬಿಟ್ಟಿದ್ದಾಳೆ. ಡಾನ್ಸು ಫೋಟೋ ಎಲ್ಲ ಆಯ್ತು ಈಗ ಅವಳಿಗೆ. ಎಷ್ಟು ಚಂದ ಮಾಡಿದ್ದಾನೆ ಮೇಲೆ ಹೂವೆಲ್ಲ ಹಾಕಿ. ನಮ್ಮ ಜೊತೆಗೆ ನೀವು ಕೂಡ ಎಂಜಾಯ್ ಮಾಡಿರ್ತೀರಾ ಅಂತ ಅಂದ್ಕೊಂಡಿರ್ತೀನಿ. ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ, ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಎಷ್ಟು ಚೆನ್ನಾಗಿದೆ ನೋಡಿ ನೇಚರು. ಈ ವ್ಲಾಗ್ ಕೂಡ ಬರುತ್ತೆ.